ಕರೆದ ಉದ್ದೇಶ ಏನು ಸರ್? ಇವತ್ತು ಏನು ನಮ್ಮ ಈ ಗೋಕಾಕ್ ತಾಲೂಕದಲ್ಲಿ ಇವತ್ತು ನಮ್ಮ ತಾಲೂಕಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ದನ್ ಪೂಜೇರಿ ಅವರು, ಶಿವಸೇನೆ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರ ಹೆಗಡಿ ಅವರು, ಮತ್ತು ಇದೇ ರೀತಿಯಾಗಿ ನಮ್ಮ ರಾಯಪ್ಪ ಅವರು, ಈ ಎಲ್ಲ ಮುಖಂಡತ್ವೊಳಗೆ ಇವತ್ತಿನ ಪ್ರೆಸ್ ಮೀಟ್ ಕರೆಯಲು ಕಾರಣ ಅಂದ್ರೆ ಇದೇ ಡಿಸೆಂಬರ್ ಚಳಿಗಾಲ ಅಧಿವೇಶನ 8 ತಾರೀಕು ಪ್ರಾರಂಭ ಆಗ್ತೈತಿ. 8ನೇ ತಾರೀಕು ಪ್ರಾರಂಭ ಆಗಿರ್ತಕ್ಕಂಥ ಚಳಿಗಾಲ ಅಧಿವೇಶನದಾಗ ನಾವು ಕೂಡ ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಇದೇ ಡಿಸೆಂಬರ್ 11ನೇ ತಾರೀಕು ನಾವು ಕೂಡ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ. ಯಾಕಂದರೆ ಹಲವಾರು ರೈತರ ಜ್ವಲಂತ ಸಮಸ್ಯೆಗಳು ಅದಾವೆ. ಯಾಕಂದರೆ ಇವತ್ತು ಕಬ್ಬು ಬೆಳೆಗಾರ ಸಮಸ್ಯೆ ಉರ್ಲಾಪುರದಲ್ಲಿ ಏನು ಕಾರ್ಖಾನೆಯವರಿಗೆ ನಮಗೆ ಇತ್ತು, ಆ ಕಾರ್ಖಾನೆ ಸಮಸ್ಯೆ ಬಗೆಹರಿತು. ಮತ್ತೆ ಸಮಸ್ಯೆ ಇದಾವೆ. ಇವತ್ತು ಮೆಕ್ಕೆಜೋಳವನ್ನ ಸರ್ಕಾರ ತಾವು ಖರೀದಿ ಕೇಂದ್ರ 24,000 ರೂಪಾಯಿ ಖರೀದಿ ಮಾಡಬೇಕಂತೇಳಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಏನು ಒಪ್ಪಿಕೊಂಡು ತಾವ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ತಾವು 5 ಕ್ವಿಂಟಲ್ ಅನ್ನುವಂಥದ್ದು ಮೊದಲನೇ ಕಂತ ಹೇಳ್ರಿ, ಅದು ಎಂದೂ ಕೂಡ ರೈತರು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆಮೇಲೆ ಈಗ ತಾವು ಅದನ್ನು 25 ಕ್ವಿಂಟಲ್ ಕೂಡ ತರ್ತಕ್ಕಂಥದ್ದಾಗಿದೆ. ಇದು ನಮ್ಮ 2 ಎಕರೆ 3 ಎಕರೆ ಬೆಳೆದ್ರಪ್ಪ ಅಂದ್ರೆ ಒಂದು 4 ಎಕರೆ 5 ಎಕರೆ ಬೆಳಿತಕ್ಕಂಥ ಸಾಮಾನ್ಯ ರೈತರು ಕೂಡ ಇವತ್ತು ಹಾವೇರಿ, ಬೆಳಗಾವಿ, ಬಾಗಲಕೋಟೆ ಈ ಸುಮಾರು 7-8 ಜಿಲ್ಲೆ ಒಳಗ ಇಡೀ ರಾಜ್ಯದಾಗ ಇವತ್ತು ಮೆಕ್ಕೆಜೋಳವನ್ನು ನಾವು ಜಾಸ್ತಿ ಬೆಳಿತೀವಿ ಕರ್ನಾಟಕದವ್ರು. ಹೀಗಾಗಿ ಮಿನಿಮಮ್ ಇಲ್ಲಪ್ಪ ಅಂದ್ರು ಒಂದು 100 ಚೀಲ ಆದ್ರೂ ಸರ್ಕಾರ ಖರೀದಿ ಮಾಡಬೇಕು ಅನ್ನುವಂಥದ್ದನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಈಗ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತೈತಿ. ಒಂದು 100 ಚೀಲ ಆದ್ರೂ ತಗೊಲೇಬೇಕು, ತಾವು ಕಡ್ಡಾಯವಾಗಿ ಆದೇಶ ಮಾಡ್ಬೇಕು. ಏನು 25 ಬಂದ್ರಿ ಅದು ಸಾಲೋದಿಲ್ಲ, ಒಂದು 100 ಚೀಲ ಆದರೂ ಈ ರಾಜ್ಯದ ಮುಖ್ಯಮಂತ್ರಿ ಅವರು, ನಮ್ಮ ಶಿವಾನಂದ ಪಾಟೀಲ್ ಕೃಷಿ ಮಂತ್ರಿ ಅವರು, ಕೇಂದ್ರ ಸರ್ಕಾರ ಇರಲಿ, ತಮ್ಮಿಬ್ಬರದು ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ ಇದೆ. ತಕ್ಷಣ ಅದನ್ನ ಖರೀದಿ ಮಾಡ್ತಕ್ಕಂಥದ್ದು ಕೂಡ ಆಗ್ಬೇಕು ಅನ್ನುವಂಥ ಹೋರಾಟ ಕೂಡ ಇವತ್ತು ನಮ್ದು ಗಂಭೀರವಾಗಿ ಒತ್ತಾಯ. ಈ ಸದ್ಯದ ಪರಿಸ್ಥಿತಿಯಲ್ಲಿ ಕೂಡ ಸರ್ಕಾರ ಮೇಲೆ ಒತ್ತಾಯ ಇದೆ. ಚಳಿಗಾಲ ಅಧಿವೇಶನದ ಡಿಸೆಂಬರ್ 11 ತಾರೀಕು ಕೂಡ ವಿಷಯ ಒತ್ತಾಯವಾಗುತ್ತದೆ. ಅದೇ ರೀತಿಯಾಗಿ ಕಬ್ಬಿಂದು ಕೂಡ ಒಂದು ಟನ್ ಕಬ್ಬಿಗೆ ಗೌರ್ಮೆಂಟ್ಗ ಇತ್ನಾಲ ಸ್ಪ್ರೀಟ್ ಅಬಕಾರಿ ಖಾತೆ ಮೇಲೆ ಒಂದು ಟನ್ನಿಗೆ 5,000 ಹೋಗ್ತೈತಿ. ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ 5,000 ಟ್ಯಾಕ್ಸ್ ಹೋಗ್ತೈತಿ. ಅದ್ರೊಳಗಿಂದು ಕೂಡ 1,000 ರೂಪಾಯಿ ಕೊಡ್ಬೇಕು ಅನ್ನುವಂಥ ಒತ್ತಾಯ ಕೂಡ ಇವತ್ತ ನಮ್ಮ ರೈತ ಸಂಘದ ಹೋರಾಟದ ಜೊತೆ ಇದೆ. ಅದೇ ರೀತಿಯಾಗಿ ಶುಗರ್ ಕಮಿಷನರ್ ಇಲಾಖೆಯನ್ನು ಸದೃಢಗೊಳಿಸಬೇಕಾಗಿತ್ತು. ಅಲ್ಲಿ ಒಂದು 106 ಮಂದಿ ಸಿಬ್ಬಂದಿಗಳು ಇರಬೇಕು. ಬರೀ 5 ಮಂದಿ ಸಿಬ್ಬಂದಿಗಳಿದಾರೋ ಆ ಸಿಬ್ಬಂದಿಗಳನ್ನ ನೇಮಕ ಮಾಡಿ ಒಬ್ಬ IAS ಅಧಿಕಾರಿ ಸ್ಪೆಷಲ್ ಆಗಿ ಶುಗರ್ ಕಮಿಷನರ್ ಇಲಾಖೆಗೆ ಇರಬೇಕು. ಮತ್ತು ರಿಕವರಿ ಚೆಕ್ ಮಾಡಲಿಕ್ಕೆ ಶಾಂಪಲ್ ಮಿಷನ್ಗಳನ್ನು ಕುಣಿಸ್ಬೇಕು. ಇವತ್ತು ರಾಜ್ಯದಲ್ಲಿ ಎಲ್ಲ ಕಾರ್ಖಾನೆ ಎದುರಲ್ಲಿ ಇರ್ಬೋದು, ಸರ್ಕಲ್ದಲ್ಲಿ ಇರ್ಬೋದು, ಡಿಜಿಟಲ್ ತೂಕವನ್ನು ಕುಣಿಸ್ತದೆ ಸರ್ಕಾರ. ಇಲ್ಲಿವರೆಗೆ ಏನು ಕೂಡ ಚಟುವಟಿಕೆಯಲ್ಲಿ ಕಾರ್ಯರೂಪಕ್ಕೆ ಬಂದಿಲ್ಲ. ಅದು ಕೂಡ ತಕ್ಷಣ ಕಾರ್ಯರೂಪಕ್ಕೆ ಬಂದ ತೂಕಗಳನ್ನು ಕುಣಿಸ್ತಕ್ಕಂಥದ್ದು ಕೂಡ ಆಗಬೇಕು. ಅದೇ ರೀತಿಯಾಗಿ ಇವತ್ತು ಕಬ್ಬಿಣ ಬಿಲ್ಲನ್ನು ಸುಮಾರು ಕಾರ್ಖಾನೆಗಳು ಚಲುವಾಗಿ ಪ್ರಾರಂಭ ಆಗಿ 20 ದಿನ ಆಯಿತು. ಈ ಕಾರ್ಖಾನೆ ಮಾಲೀಕರಿಗೆ ವಿನಂತಿ ಮತ್ತು ಜೊತೆ ಒತ್ತಾಯ ಮಾಡ್ತಾ ಇದ್ದೀವಿ. 14 ದಿವಸ ಕೊಡಬೇಕನ್ನೋ ಕಾನೂನು ಐತಿ. ನಾವು ಕಬ್ಬ 11-12 ತಿಂಗಳನ್ನ ಕಬ್ಬು ಬೆಳೆದಿರ್ತೇವೆ. 12 ತಿಂಗಳು ಬೆಳೆಯಕ್ಕಾಗಿ ಮತ್ತು ತಾವು 14 ದಿವಸ ಬಿಟ್ಟು ತಿಂಗಳವಾಗಿರುತ್ತಂದ್ರ ನಾವೆಲ್ಲ ಸಾಲ, ವಗಾರೆ, ಬಡ್ಡಿ ಗಿಡ್ಡಿ, ವಗಾರೆ ಸಾಕಷ್ಟು ರೈತರ ಬದುಕು ಕಷ್ಟೈತಿ. 14 ದಿವಸ ನೀವು ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ 15% ಬಡ್ಡಿ ಹಾಕಿ ಕೊಡ್ಬೇಕನ್ನೋ ಕಾನೂನು ಐತಿ. ಅದಕ್ಕೆ ಗಲಾಟೆ ಬೇಡ. ಯಾಕಂದ್ರೆ ನಾವು ಮೊನ್ನೆ ಸಾಕಷ್ಟು ಹೋರಾಟನ ಮಾಡಿ ಕಾರ್ಖಾನೆ ಔಷಧಿ ಗಲಾಟೆಗಳು ತೊಂದರೆ ಇವೆಲ್ಲ ಆಗಿದಾವೆ. ಅದೆಲ್ಲ ಬೇಡ, ಇಂಟ್ರೆಸ್ಟ್ ಇಲ್ಲ. ದಯವಿಟ್ಟು ಕಾರ್ಖಾನೆ ಮಾಲೀಕರು ತಕ್ಷಣ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಇಡೀ ರಾಜ್ಯದ ಎಲ್ಲ ಕಾರ್ಖಾನೆಗಳು ತಕ್ಷಣ ಕಬ್ಬಿಣ ಬಿಲ್ಲನ್ನು ಹಾಕಬೇಕು. ಇವತ್ತು ಕೂಡ ನಾವು ಬೆಳಗ್ಗೆ ಶುಗರ್ ಕಮಿಷನರ್ ಕೂಡ ಮಾತಾಡಿದ್ದೀವಿ, ಜಿಲ್ಲಾಧಿಕಾರಿ ಕೂಡ ಹೇಳಿದ್ದೀವಿ. ತಕ್ಷಣ ಜಿಲ್ಲಾಡಳಿತ ಮತ್ತು ಶುಗರ್ ಕಮಿಷನರ್ ತಾವೆಲ್ಲ ಕೂಡ ತಕ್ಷಣ ಕಬ್ಬಿಣ ಬಿಲ್ಲನ್ನು ವಸೂಲಿ ಮಾಡಿ ರೈತರಿಗೆ ಮುಡಿಸ್ತಕ್ಕಂಥ ಕೆಲಸ ಇವತ್ತ ಸರ್ಕಾರ ಕೂಡ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ, ಶುಗರ್ ಮಂತ್ರಿ ಶಿವಾನಂದ ಪಾಟೀಲ್ ಕೂಡ ಮಾಡಬೇಕು ಅನ್ನುವಂಥ ಒತ್ತಾಯ. ಅದೇ ರೀತಿಯಾಗಿ ಇವತ್ತು ಕೃಷಿ ಇಲಾಖೆ ಅನ್ನುವಂಥದ್ದು ಏನಾಗೈತಿ, ಡೆಮಿಗಾಗಿ ಒಬ್ಬ ಕೃಷಿ ಮಂತ್ರಿ, ಕೃಷಿ ಇಲಾಖೆ. ಯಾಕಂದ್ರೆ ಮೊದಲು ನಮ್ಮ ಹಳ್ಳಿ ಹೋಗುವಾಗ ಗ್ರಾಮ ಸೇವಕಗಳಿದ್ರು. ಹಳ್ಳಿಗೆ ಬಂದು ನಮ್ಮ ಗ್ರಾಮಗಳಲ್ಲಿರ್ತಕ್ಕಂಥ ಭೂಮಿ ಫಲವತ್ತತೆ ಮಣ್ಣನ್ನು ಚೆಕ್ ಮಾಡಿಸ್ತಿದ್ರು. ಭೂಮಿಯಲ್ಲಿ ಯಾವ ಔಷಧಿ ಸ್ಪ್ರೇ ಮಾಡಬೇಕು, ಯಾವ ಸಂದರ್ಭದಾಗ ಯಾವ ಬೆಳೆ ಬೆಳಿಬೇಕು ಅನ್ನುವಂಥದ್ದು ಹೇಳ್ತಾರೆ.
ಇವತ್ತು ಸಾವಿರಾರು ಕಂಪನಿಗಳು ಬಂದವು. ಯಾವ ಔಷಧ ಬಿಡಿಬೇಕು ಅನ್ನೋದು ರೈತರಿಗೆ ತಿಳಿತಾ ಇಲ್ಲ. ಎಲ್ಲರೂ ಮನುಷ್ಯ ಬಂದಿರ್ತಕ್ಕಂಥ ಹೇಳ್ತಕ್ಕಂಥ ಒಂದು ಸಂದರ್ಭ. ಇದೆಲ್ಲ ಸರಿದಾರಿಗೆ ಬರ್ಬೇಕಪ್ಪ ಅಂತಂದ್ರೆ ಇಲಾಖೆಯನ್ನು ಸದೃಢಗೊಳಿಸ್ಬೇಕು. ಇವ್ರದ್ದು ಈಗಾಗಲೇ ರಿಟೈರ್ಡ್ ಆಗಿ ಬಹಳಷ್ಟು ಜನ ಪ್ರಮೋಷನ್ ಆಗಿ ಎಲ್ಲ ಹೋಗಿದ್ದಾರೆ. ಹಿಂದಿರ್ತಕ್ಕ 5,000 ಸಿಬ್ಬಂದಿ ರಾಜ್ಯದಾಗ ಬೇಕು. ಇವತ್ತು 100-200 ಮಂದಿ ರಾಜ್ಯದಾಗ ಇವತ್ತ ಸರ್ಕಾರ ಅಧಿಕಾರಿಗಳು ಇಟ್ಕೊಂಡು ಹೆಂಗ್ ಇವತ್ತು ಕೃಷಿ ಇಲಾಖೆಯನ್ನು ನಡೆಸಲಿಕ್ಕೆ ಸಾಧ್ಯ ಐತಿ? ನಮ್ಮ ಜಿಲ್ಲೆ ಒಳಗೆ 25 ಮಂದಿ ಇದಾರ. ಇಲ್ಲೇ ಜಿಲ್ಲೆ ಒಳಗೆ 500 ಮಂದಿ ಸಿಬ್ಬಂದಿ ಇರ್ಬೇಕು. 25 ಮಂದಿ ಇವತ್ತ ರೈತರನ್ನ ಬೆಳೆಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯತೆ, ಭೂಮಿ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯತೆ ಎಂದೂ ಸಾಧ್ಯ ಇಲ್ಲ. ಈ ಸಲ ಅಧಿವೇಶನದಾಗ ರಾಜ್ಯದ ಮುಖ್ಯಮಂತ್ರಿ ಕೂಡ ಕೃಷಿ ಇಲಾಖೆಯನ್ನು ಸದೃಢಗೊಳಿಸಬೇಕು. ತೋಟಗಾರಿಕೆ ಇರಲಿ, ರೇಷ್ಮೆ ಇಲಾಖೆ ಇರಲಿ, ಈ ರಾಜ್ಯದಲ್ಲಿ ಹಲವಾರು 2,50,000 ಹುದ್ದೆಗಳ ಈ ರಾಜ್ಯದಾಗ ಖಾಲಿ ಇದಾವ. ಲಕ್ಷಾಂತರ ನಮ್ಮ ರೈತರ ಮಕ್ಕಳು, ಬಡವರ ಮಕ್ಕಳು, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಕೋಟ್ಯಾಂತರ ರೂಪಾಯಿ ನಾವು ರೈತರ ಮಕ್ಕಳಿಗೆ ಹಣ ಖರ್ಚು ಮಾಡಿ ಆ ಕುಟುಂಬಗಳು ಇವತ್ತು ಆ ಮಕ್ಕಳ ಬೀದಿ ಒಳಗೆ ಅಡ್ಡಾಡ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಆ 2,50,000 ಹುದ್ದೆಯನ್ನು ರಾಜ್ಯದ ಮುಖ್ಯಮಂತ್ರಿ ಕೂಡ ತುಂಬ್ಕೋಬೇಕು. ನರೇಂದ್ರ ಮೋದಿ ಅವರು ಕೂಡ, ಸಿದ್ದರಾಮಯ್ಯ, ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಅವರು ಕೂಡ 10 ಲಕ್ಷ ಹುದ್ದೆ ಖಾಲಿ ಇದಾವ. ಅವನು ಕೂಡ ಈ ಹುದ್ದೆಗಳನ್ನ ಭರ್ತಿ ಮಾಡ್ಕೋತಕ್ಕಂಥದ್ದು ಆಗ್ಬೇಕು. ಅದೇ ರೀತಿಯಾಗಿ ಎಲ್ಲ ಬೆಳೆಗಳಿಗೂ ಕೂಡ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬೆಲೆ ನಿಗದಿ ಮಾಡೈತಿ. ಎಲ್ಲ ಬೆಳೆಗಳಿಗೂ ಕೂಡ ಖರೀದಿ ಮಾಡ್ಬೇಕಾಯ್ತು. ಉದ್ದ, ಇವತ್ತು ತೊಗರಿ, ಕಡ್ಲಿ, ಭತ್ತ, ಜೋಳ, ರಾಗಿ, ಏನ್ ಇವತ್ತ ನಾವು ದವಸ ಧಾನ್ಯಗಳನ್ನು ಬೆಳಿತೀವಿ ಎಲ್ಲದಕ್ಕೂ ರೇಟ್ ಆಗ್ಬೇಕಾಗೈತಿ. ಖರೀದಿ ಕೇಂದ್ರ ಪ್ರಾರಂಭ ಮಾಡ್ಬೇಕು. ನಾವು ಪದೇ ಖರೀದಿ ಕೇಂದ್ರ ಪ್ರಾರಂಭ ಮಾಡೋದಂತದ ನಾವು ಭಿಕ್ಷಾ ಬೀಳುದು, ನೀವು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದ್ರೊಳಗ ವಿಭಟನೆಗಳಿಗೋದಲ್ಲ. ಈ ಸಲ ಅಧಿವೇಶನದಾಗ ನಾವೇನ್ ಮಾಡತ್ತು, ರಾಜ್ಯ ಸರ್ಕಾರ 50,000 ಕೋಟಿ ರೂಪಾಯಿ ಮತ್ತು ಕೇಂದ್ರ ಸರ್ಕಾರ 50,000 ಕೋಟಿ ರೂಪಾಯಿ ಹಣವನ್ನ ಈ ಖರೀದಿ ಮಾಡ್ಲಿಕ್ಕೆ, ರೈತರ ಖರೀದಿ ಇರಲಿ, ಬೆಳೆ ಹಾನಿ ಇರಲಿ, ತಾತ್ಕಾಲಿಕ ರೈತರ ಸಂಕಷ್ಟದಲ್ಲಿ ಇವತ್ತು ಉಳ್ಳಾಗಡ್ಡಿ ನೋಡ್ರಿ, ಒಮ್ಮೆ 50 ರೂಪಾಯಿ ಆಗ್ತೈತಿ, ಒಮ್ಮೆ 1 ರೂಪಾಯಿ ಆಗ್ತೈತಿ. ಹೀಗೆ ಎಲ್ಲಾ ಬೆಳೆಗಾರರು ಬೀದಿಗೆ ಬರ್ತಕ್ಕಂಥ ಸಂದರ್ಭ ಆಗಿದೆ. ಇವತ್ತು ಹೆಂಗ ತಾವು 50,000 ಕೋಟಿ ರೂಪಾಯಿ ಗ್ಯಾರಂಟಿಗಳಿಗೆ ತೆಗೆದಿಟ್ಟಿದ್ರಿ. ನಾವು ಈ ರಾಜ್ಯದಾಗ ಬಹುಸಂಖ್ಯಾತರದು, ದೇಶದಾಗ ಬಹುಸಂಖ್ಯಾತರದು, ನಾವು ಈ ನಾಡಿಗೆ ಅನ್ನ ಹಾಕ್ತಕ್ಕಂಥವ್ರು ಭೂಮಿ ಒಳಗ ಬೀಜ ಹಾಕಿ ರಕ್ತ ಬೆವರ ಸುರಿಸಿ ಅದನ್ನ ಬೆಳೀತು. ಅದನ್ನ ಬೀಜ ಮಾಡಿ, ಕಾಳು ಮಾಡಿ, ರಾಶಿ ಮಾಡಿ ತರಗೂಡದ ಅದನ್ನ ಮಾರ್ಕೆಟ್ ತರಬೇಕಂತಕ್ಕಂಥದ್ದು ಖರೀದಿ ಕೇಂದ್ರ ಇಲ್ಲ. ವ್ಯಾಪಾರಸ್ಥರು ಮೋಸ ಮಾಡ್ತಕ್ಕಂಥದ್ದಾಗೈತಿ. ಅದನ್ನ APMC ಒಳಗೆ ಸುಮಾರು 11,000 ಎಕರೆ APMC ಐತಿ. ಆ APMC ಒಳಗೆ ಗೋಡಾವಣೆಗಳನ್ನು ಕಟ್ಟಿ ತಾವು ಸದೃಢಗೊಳಿಸಿ, ರಾಜ್ಯ ಸರ್ಕಾರ 50,000 ಕೋಟಿ, ಕೇಂದ್ರ ಸರ್ಕಾರ 50,000 ಕೋಟಿ, 1,00,000 ಕೋಟಿ ರೂಪಾಯಿ ತಾವು ಏನಾದ್ರು ಹಣ ತೆಗೆದಿಟ್ಟಂದ್ರ ರೈತರಿಗೆ ಯಾವ ರೀತಿನೂ ಆತಂಕ ಬರೋದಿಲ್ಲ. ಅದನ್ನ ರಾಜ್ಯದ ಮುಖ್ಯಮಂತ್ರಿ ಈ ಸಲ ಅಧಿವೇಶನದಾಗ ಮಾಡಬೇಕು ಅನ್ನೋದು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ವಿದ್ಯುತ್ ಸಮಸ್ಯೆ, ಮೇಜರ್ ಆಗಿ ವಿದ್ಯುತ್ ಏನ್ ತಾವ ಇವತ್ತು ಕೊಡ್ತಕ್ಕಂಥ ಕಳಪೆ ಮಟ್ಟದ ವಿದ್ಯುತ್ 7 ಗಂಟೆ ಕೊಡ್ತಾ ಇದ್ದೀರಾ. ಈ 7 ಗಂಟೆ ಕೂಡ ನಮ್ಗೆ ರೈತರಿಗೆ ಸಾಲೋದಿಲ್ಲ. ಹಗಲಿ 12 ತಾಸು ತಾವು ತ್ರಿಪೇಸ್ ಆಗಿ ವಿದ್ಯುತ್ ಅನ್ನು ಕೊಡಬೇಕು ಅನ್ನುವಂಥದ್ದನ್ನ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರ ನಾವು ರಾತ್ರಿ ನೀರು ಹಾಸೋದು ಆಗ್ತಾ ಇಲ್ಲ. ರೈತರು ನಾವು ಕೂಡ ಹಗಲಿ ರಾತ್ರಿ ನಿದ್ದೆ ಮಾಡಬೇಕು, ಹಗಲಿ ನೀರು ಹಾಸ್ಬೇಕು, ಹಗಲಿ 12 ತಾಸು ವಿದ್ಯುತ್ ಕೊಡಬೇಕು. ಎಲ್ಲಿ ಸ್ಟೇಷನ್ಗಳು ಲೋಡ್ ಆಗಿದಾವೋ ಅವ್ನ ಸ್ಟೇಷನ್ಗಳನ್ನ ತಕ್ಷಣ ನೀವೇನ ಸರ್ಕಾರ 4 ಪಟ್ಟು ವ್ಯಾಲ್ಯೂಯೇಷನ್ದಾಗ ಅಲ್ಲಿ ಜಾಗ ಖರೀದಿ ಮಾಡಿ ಸ್ಟೇಷನ್ ಕಟ್ಟಕ್ ಆಗೋದಿಲ್ಲ, ಯಾರು ರೈತರು ಕೊಡೋದಿಲ್ಲ. ಲೋಕಲ್ ಏನ್ ವ್ಯಾಲ್ಯೂಯೇಷನ್ ಐತಿ, ಇವತ್ತು 50 ಲಕ್ಷ ರೂಪಾಯಿ ಎಕರೆ ಜಮೀನುಗಳು ಕಿಮ್ಮತ್ ಆಗತ್ತಾವ. ಆ ವ್ಯಾಲ್ಯೂಯೇಷನ್ ಪ್ರಕಾರ ನೀವು ಖರೀದಿ ಮಾಡಿ ಯಾವ ಲೋಡ್ ಆಗ್ಯಾವೋ ಅಲ್ಲಿ ಸ್ಟೇಷನ್ಗಳು ಮಾಡ್ತಕ್ಕಂಥದ್ದು ಕೂಡ ಆಗ್ಬೇಕು. ವಿಶೇಷವಾಗಿ ಅಕ್ರಮ ಸಕ್ರಮನ್ನ ಈ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಬರಂತಲೇ ಬಂದ್ ಮಾಡ್ಯಾರ. ಜಾರ ಸಾಹೇಬರು ಕೂಡ ಇದ್ರ ಬದಲು ನಿರ್ಲಕ್ಷ್ಯ ಇಲ್ಲ. ಯಾಕಂದ್ರೆ 95 ವರ್ಷ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿನ ಇವತ್ತ ವಿದ್ಯುತ್ ಮಂತ್ರಿ ಮಾಡಿದ್ರಿ. ಅದರಿಂದ ಸಂಪೂರ್ಣ ಈ ರೈತ ಕುಲಕ್ಕೆ ಆತಂಕ ಐತಿ. ಅದಕ್ಕ ಕಡ್ಡಾಯವಾಗಿ ಈ ರಾಜ್ಯದ ಮುಖ್ಯಮಂತ್ರಿಯವರು ಮತ್ತು ವಿದ್ಯುತ್ ಮಂತ್ರಿಯವರು ಅಕ್ರಮ ಸಕ್ರಮವನ್ನ ಕಡ್ಡಾಯವಾಗಿ ಅಧಿವೇಶನ ಸಂದರ್ಭದಲ್ಲಿ ಮುಂದುವರಿಸಬೇಕು. ಅದಕ್ಕೆ ಬಜೆಟ್ ಅನ್ನು ಕೊಡಬೇಕು. ಮತ್ತು 50 ವರ್ಷಗಳಿಂದ ವೈರ್ಗಳು ಹರಿವಾಗ್ಯಾವ. ಆ ವೈರ್ ಅನ್ನು ಕೂಡ ಇವತ್ತ ಬದಲಾಯಿಸುವಂತದ್ದು ಆಗ್ಬೇಕಾಗಿತ್ತು. ಅದನ್ನ ಬದಲಾಯಿಸಿ, ಯಾಕಂದ್ರೆ ಕಂಬ, ವೈರ್ ಅಳಿವೆಲ್ಲ ಬದಲಾಯಿಸಿ ಜನರಿಗೆ ಇವತ್ತು ಅನುಕೂಲ ಮಾಡ್ತಕ್ಕಂಥದ್ದು ಕೂಡ ಆಗ್ಬೇಕು. ಅದನ್ನ ಎಕ್ಸಿಡೆಂಟ್ ಆಗತ್ತಾವು, ಅನಾಹುತ ಆಗತ್ತಾವು. ಕಬ್ಬುಗಳು ದಿವಸ 1000 ಎಕರೆ ಕಬ್ಬು ಈ ರಾಜ್ಯದಲ್ಲಿ ಸುಡಾತಾವು, ಬೆಳೆ ಹಾನಿ ಆಗತ್ತೈತಿ. ಹೀಗೆ
ಹಲವಾರು ಜಲಂತ ಸಮಸ್ಯೆಗಳು ಇಟ್ಟುಕೊಂಡು ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಇಡೀ 31 ಜಿಲ್ಲೆಯ ಕೊಡಗು, ಈ ಕಡೆ ಬೀದರ್ ಇರ್ಬೋದು, ಮೈಸೂರು, ಕೊಡಗು, ಈ ಕಡೆ ಚಾಮರಾಜನಗರ, ಈ ಕಡೆ ನಮ್ಮ ಬೆಳಗಾವಿ ಹಿಡ್ಕೊಂಡು ಸುತ್ತಮುತ್ತ ಸುಮಾರು 31 ಜಿಲ್ಲೆಗಳ ಜ್ವಲಂತ ಸಮಸ್ಯೆಗಳು, ನೀರಾವರಿ, ವಿಶೇಷವಾಗಿ ನೀರಾವರಿ ಯೋಜನೆಗಳು ರಾಜ್ಯದಲ್ಲಿ ಸಂಪೂರ್ಣ ವಿಳಂಬ ಆಗ್ಯಾವ. ಇವತ್ತು ಆಲ್ಮಟ್ಟಿ ಮೇಲಕ್ಕೆ ಎತ್ತರಕ್ಕೆ ಏರಿಸಿರ್ಬೋದು, ತುಂಗಭದ್ರಾ ಅಣೆಕಟ್ಟ ಇವತ್ತು ಕಟ್ಟಡ ಕ್ರ್ಯಾಂಕ್ ಆಗಿರ್ಬೋದು, ನಮ್ಮ ಹಿಡಕಲ್ ಜಲಾಶಯ, ದುಗ್ಧಾ ಜಲಾಶಯ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಡ್ಯಾಮ್ಗಳೆಲ್ಲಾಗ್ಯಾವು. ಕೆರೆಗಳು ಹೂಳೆತ್ತುವುದಾಗಿರ್ಬೋದು, ನೀರು ತುಂಬತಕ್ಕಂಥ ಯೋಜನೆ ಆಗಿರ್ಬೋದು, ಹೀಗೆ ಹಲವಾರು ರಾಜ್ಯದ ಜಲಂತ ಸಮಸ್ಯೆಗಳ ಬದ್ದ ಇವತ್ತು ಕಾಡು ಪ್ರಾಣಿಗಳ ಸುಮಾರು ಕೊಡಗು ಕಡೆ ಚಾಮರಾಜನಗರ, ಮಂಡ್ಯ, ಮೈಸೂರು ಭಾಗದಾಗದು ಇವತ್ತು ಕಾಡು ಪ್ರಾಣಿಗಳಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಬೆಳೆ ಬೆಳೆದದನ್ನು ಸಂಪೂರ್ಣ ನಾಶ ಮಾಡ್ತಾವು. ಮತ್ತೆ ಅಲ್ಲಿ ಇರ್ತಕ್ಕಂಥ ರೈತರಿಗೂ ಕೂಡ ಕೆಲವು ಕಾಡು ಪ್ರಾಣಿಗಳು ಸಂಪೂರ್ಣ ಆ ಬೆಳೆಯನ್ನ ನಾಶ ಮಾಡ್ತಾರೋ ಅವ್ರಿಗೂ ಕೂಡ ಪ್ರಾಣಹಾನಿ ಆಗ್ತಕ್ಕಂಥದ್ದು. ಅಂತ ಕುಟುಂಬಗಳಿಗೆ 50 ಲಕ್ಷ ರೂಪಾಯಿನ ಇವತ್ತ ಸರ್ಕಾರ 50 ಲಕ್ಷ ರೂಪಾಯಿ ಯಾರು ಬೆಳೆ ಹಾನಿ ಆಗ್ತೈತಿ, ಅವ್ರು ಯಾರು ಅನಾಹುತ ಆಗಿ ಕಾಡು ಪ್ರಾಣಿಗಳಿಂದ ಹಾನಿ ಆಗ್ತಾರೋ ಅಂತ 50 ಲಕ್ಷ ರೂಪಾಯಿ ಕೂಡ ಪರಿಹಾರ ಕೊಡ್ಬೇಕು ಅನ್ನುವಂಥದ್ದು. ಬಗರ್ ಹುಕುಂ ಸಮಸ್ಯೆ, ಅರಣ್ಯ ಇಲಾಖೆ ಸಮಸ್ಯೆ, ಹೀಗೆ ಎಲ್ಲಾ ರಾಜ್ಯದ ಹಲವಾರು ಜ್ವಲಂತ ಸಮಸ್ಯೆಗಳು. ಹಳ್ಳಿಗಳಿಗೆ ರಸ್ತೆ ಇಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ಹೇಳ್ತಾ ಇದ್ದೀವಿ, ತೋಟದ ಮನೆಗಳಿಗೆ, ತೋಟದ ಹಳ್ಳಿಯಲ್ಲಿ ಇರ್ತಕ್ಕಂಥವಕ್ಕೂ ತಾವ ಕಡೀಕರಣ ಮಾಡಿ ಅದನ್ನ ಸಂಪೂರ್ಣ ರೆಡಿ ಮಾಡಬೇಕು. ಮತ್ತೆ ಯಾವ ಹಳ್ಳಿಗಳಿಗೆ ದೊಡ್ಡ ರಸ್ತೆ ಅದಾವು ಕಡ್ಡಾಯವಾಗಿ ಎಲ್ಲಾ ಶಾಸಕರಿಗೆ ಮತ್ತು ಹಳ್ಳಿಗಳಿಗೆ ಗ್ರಾಮ ಪಂಚಾಯತಿ ವಾಯ್ಜ ಫಂಡ್ ಕೊಟ್ಟು ಅವನ್ನೆಲ್ಲ ಡಾಂಬರೀಕರಣ ಮಾಡ್ತಕ್ಕಂಥದ್ದು ಕೂಡ ಆಗ್ಬೇಕು. ಅದರಿಂದ ಬಹಳಷ್ಟು ನಮ್ಮ ಮಾಲ ಸರ್ಕಾರಗಳು ತರಲಿಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ನಮಗೆ ಬಹಳ ಕಷ್ಟ ಇದೆ. ಸರ್ವೆ ನಂಬರ್ ಒಂದು ರಸ್ತೆಗಳು ಆಗ್ಬೇಕು. ಈ ರೀತಿ ಇವತ್ತು ರಾಜ್ಯ ಸರ್ಕಾರ ಹಲವಾರು ಜ್ವಲಂತ ಸಮಸ್ಯೆಗಳ ಬದಲು ಇಟ್ಟುಕೊಂಡು ಡಿಸೆಂಬರ್ 11ನೇ ತಾರೀಕು 31 ಜಿಲ್ಲೆಯಿಂದ ಲಕ್ಷಾಂತರ ಜನ ರೈತರು ಭಾಗವಹಿಸಬೇಕಂತ ಈಗಾಗಲೇ ನಾವು ಕರೆ ಕೊಟ್ಟಿದ್ದೀವಿ. ತಾವೆಲ್ಲ ಬರ್ರಿ, ನೀವು ಮನ್ಯಾಗ ಕೂತ್ರ ಏನೂ ಪರಿಹಾರ ಆಗುದಿಲ್ಲ. ನನ್ನ ರೈತ ಬಂಧುಗಳು ತಾವು ಕಡ್ಡಾಯವಾಗಿ ಈ ಚಳಿಗಾಲ ಅಧಿವೇಶನ ಡಿಸೆಂಬರ್ 11ನೇ ತಾರೀಕಿನ ಶಶಿಕಾಂತ್ ಗುರೂಜಿ ಮತ್ತು ನಮ್ಮ ಜಿಲ್ಲೆಯ ಇಡೀ ನಾಡಿನ ಎಲ್ಲ ರೈತರ ಮತ್ತು ನಾಡಿನ ರೈತರ ಎಲ್ಲ ಪರಮ ಪೂಜ್ಯರ ನೇತೃತ್ವದಲ್ಲಿ ಏನು ಹೋರಾಟ ನಡೀತಾ ಇದೆ, ಆ ಹೋರಾಟಕ್ಕೆ ನ್ಯಾಯವಾದಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಪಕ್ಷಾತೀತವಾಗಿ ಹಲವಾರು ಸಂಘಟನೆಗಳು ಕೂಡ ಇಲ್ಲಿ ಭಾಗವಹಿಸತಾವು. ನಮ್ಗೆಲ್ಲ ಮುಕ್ತವಾಗಿ ಅವಕಾಶ ಐತಿ. ಡಿಸೆಂಬರ್ 11ನೇ ತಾರೀಕು ಬೆಳಗಾವಿ ಸುವರ್ಣಸೌಧ ಗಾರ್ಡನ್ನಲ್ಲಿ ವೇದಿಕೆ ಕೊಟ್ಟಿದ್ದರು. ರಾಜ್ಯದ ಮುಖ್ಯಮಂತ್ರಿ ಅವರು ಅಲ್ಲಿ ಬಂದ ನಮ್ಮ ಸಮಸ್ಯೆಯನ್ನ ಬಗೆಹರಿಸುವವರಿಗೆ ನಾವು ಹೋರಾಟ ಮುಂದುವರಿದೈತಿ. ಆ ಹೋರಾಟಕ್ಕ ಲಕ್ಷಾಂತರ ಸಂಖ್ಯೆಯಲ್ಲಿ 31 ಜಿಲ್ಲೆಗಳಿಂದ ನನ್ನ ರೈತರು ಭಾಗವಹಿಸಬೇಕು. ಯಾಕಂದ್ರೆ ಮಂಡ್ಯ, ಮೈಸೂರ, ಇವತ್ತು ಕೊಡಗು, ಚಾಮರಾಜನಗರ, ಬೀದರ, ರಾಯಚೂರ ಮತ್ತು ಹಾವೇರಿ, ಚಿತ್ರದುರ್ಗ, ದಾವಣಗೆರೆ, ಇಡೀ ರಾಜ್ಯದಿಂದ 31 ಜಿಲ್ಲೆಗಳಿಂದ ನನ್ನೆಲ್ಲ ರೈತರು ತಾವು ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ, ಇದು ರೈತರ ಆರ್ಥಿಕತೆಗಾಗಿ, ಭದ್ರತೆಗಾಗಿ, ರಕ್ಷಣೆಗಾಗಿ ರೈತರ ಆತ್ಮಹತ್ಯೆ ಮಾಡ್ಕೋತಾರೋ ಇದೆಲ್ಲ ಆತ್ಮಹತ್ಯೆ ನಿಲ್ಬೇಕಪ್ಪ ಅಂದ್ರ ಯಾವ ಸರ್ಕಾರಗಳು ನಿಲ್ಸುದಿಲ್ಲ. ಅವ್ರಿಗೆ ಯಾರಿಗೂ ಕೂಡ ನಿಮ್ಮ ನೋವು ಗೊತ್ತಾಗ್ತಾ ಇಲ್ಲ. ನಿಮ್ಮ ನೋವು ಅವ್ರಿಗೆ ಗೊತ್ತಾಗ್ಬೇಕಪ್ಪ ಅಂದ್ರ ಡಿಸೆಂಬರ್ 11ನೇ ತಾರೀಕು ತಾವು ಲಕ್ಷ ಗಂಟೆ ಸಂಖ್ಯೆಯಲ್ಲಿ ನನ್ನ ರೈತ ದೇವರುಗಳು ತಾವೆಲ್ಲರೂ ಕೂಡ ಭಾಗವಹಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ.